ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದ್ರೌಪದಮ್ಮನ ಕರಗ ರಂಗೇರ್ತಾ ಇದೆ. ಸಾಕ್ಷಾತ್ ದೇವಿಯೇ ಮಗುವಾಗಿ ಧರ್ಮರಾಯನ ದೇವಸ್ಥಾನದ ಗರ್ಭಗುಡಿ ಸೇರ್ತಾಳೆ ಅನ್ನೋದು ನಂಬಿಕೆ. ರಾತ್ರಿ ಹಸಿ ಕರಗ ಏರ್ಪಡಲಿದ್ದು ಇಂದು ಪೊಂಗಲ್ ಹಾಗೂ ನಾಳೆ ಹೂವಿನ ಕರಗ ನಡೆಯುತ್ತೆ. ಹಸಿ ಕರಗ ಅಂದ್ರೇನು, ಶಕ್ತ್ಯೋತ್ಸವಕ್ಕೆ ಸರ್ಕಾರದ ಸಿದ್ಧತೆ ಹೇಗಿದೆ, ಕರಗಕ್ಕೆ ಪೊಲೀಸರು ಬಂದೋಬಸ್ತ್ ಹೇಗೆಲ್ಲ ಮಾಡಿಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಬೆಂಗಳೂರು ಕರಗದ ವಿಶೇಷತೆ ಏನು, ಶುರುವಾಗಿದ್ದು ಹೇಗೆ ಹೇಳ್ತೀವಿ ಕೇಳಿ. ಐತಿಹಾಸಿಕ ಬೆಂಗಳೂರು ಕರಗದ ಇತಿಹಾಸನೇ ರೋಚಕ. ಕರಗದ ಒಂದೊಂದು ಅಕ್ಷರ ಒಂದೊಂದು ಸಂಕೇತ ಹೊಂದಿವೆ. ಕ ಅಂದ್ರೆ ಕೈಯಿಂದ ಮುಟ್ಟದೆ, ರ ಅಂದ್ರೆ ರುಂಡದ ಮೇಲೆ ಧರಿಸಿ, ಗ ಅಂದ್ರೆ ಗತಿಸೋದು ಅನ್ನೋ ಅರ್ಥವೂ ಇದೆ. ಬೆಂಗಳೂರು ಕರಗವು 8 ಶತಮಾನಗಳ ಇತಿಹಾಸವನ್ನ ಹೊಂದಿದೆ. ಆದಿಶಕ್ತಿ ಸ್ವರೂಪಿಣಿಯಾದ ದ್ರೌಪದಿ ತಾಯಿಯ ಆರಾಧನೆಗಾಗಿ ಕರಗ ನಡೆಯುತ್ತೆ. ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡ್ತಾರೆ. ಸ್ವರ್ಗಾರೋಹಣ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ರಂತೆ. ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದದ್ದು ಅರಿಯದೆ ಪಾಂಡವರು ಮುಂದೆ ನಡೀತಾರೆ. ಆಕೆ ಎಚ್ಚರವಾಗಿ ನೋಡಿದಾಗ ತ್ರಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿದ್ದ. ಆಗ ತಿಮಿರಾಸುರ ನೋಡಿದ ದ್ರೌಪದಿ ಆದಿಶಕ್ತಿಯ ರೂಪವನ್ನ ತೋರ್ತಾಳೆ. ರಾಕ್ಷಸ ತಿಮಿರಾಸುರನನ್ನ ಸದೆ ಬಡಿಯಲು ರಕ್ಷಕರನ್ನ ಆಕೆ ಸೃಷ್ಟಿಸ್ತಾಳೆ. ಕರಗಕ್ಕೆ ಕಾರಣ ಏನು, ಹಾಗೆ ಧರೆಗೆ ದ್ರೌಪದಿ ತಾಯಿ ಯಾಕೆ ಬರ್ತಾಳೆ ಅಂತ ನೋಡ್ತಾ ಹೋಗೋದಾದ್ರೆ, ತಲೆಯಿಂದ ಯಜಮಾನ, ಹಣೆಯಿಂದ ಗಣಾಚಾರಿ, ಕಿವಿಗಳಿಂದ ಗೌಡರು, ಬಾಯಿಯಿಂದ ಗಂಟೆ ಪೂಜಾರಿ, ಹೆಗಲಿನಿಂದ ವೀರಕುಮಾರರನ್ನ ಆಕೆ ಸೃಷ್ಟಿಸ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಕ್ಕಸನ ಎದುರು ಹೋರಾಡಿ ಗೆಲ್ತಾರೆ. ಜನ್ಮ ನೀಡಿದ ದ್ರೌಪದಿ ಕೈಲಾಸಕ್ಕೆ ಹೋಗೋದು ಮಕ್ಕಳಲ್ಲಿ ದುಗುಡ ಉಂಟು ಮಾಡುತ್ತೆ. ತೆರಳದಂತೆ ದ್ರೌಪದಿಯನ್ನ ಬೇಡಿಕೊಳ್ತಾರೆ. ವೀರಕುಮಾರರು ಕತ್ತಿಯಿಂದ ಎದೆಗೆ ತಿವಿದುಕೊಳ್ಳುತ್ತಾ ಬೇಡ್ಕೊಳ್ತಾರೆ. ಕೊನೆಗೆ ದ್ರೌಪದಿಯು ಮರುಕಪಟ್ಟು ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬರೋದಾಗಿ ಮಾತು ನೀಡ್ತಾಳೆ. ಮಕ್ಕಳೊಂದಿಗೆ ಇರುವ ಭರವಸೆ ಕೊಡ್ತಾಳೆ. ಆ 3 ದಿನಗಳೇ ಕರಗ ದಿನಗಳು ಅನ್ನೋ ನಂಬಿಕೆ ಇದೆ. ಮಾರ್ಚ್ 24ರಿಂದ ಆರಂಭ ಆಗಿರುವ ಕರಗ ಕಾರ್ಯಕ್ರಮದಲ್ಲಿ ನಿನ್ನೆ ರಾತ್ರಿ ಆರತಿ ದೀಪ ಬಳಿಕ ಹಸಿ ಕರಗ ನಡೆಯಿತು. ಇಂದು ದ್ರೌಪದಿ ತಾಯಿಗೆ ಪೊಂಗಲ್ ಸೇವೆ ನಡೆಯಲಿದ್ದು, ಏಪ್ರಿಲ್ 1ರಂದು ದ್ರೌಪದಮ್ಮನ ಕರಗ ಮಹೋತ್ಸವ ನಡೆಯಲಿದೆ. ಕೆಂಪೇಗೌಡರ ಕೋಟೆ ಒಳಗೆ ಸಂಚಾರ ಮಾಡಿ ಸುಮಾರು 26 ಕಿಲೋಮೀಟರ್ ಸಂಚರಿಸಿ ಕರಗ ಭಕ್ತರಿಗೆ ದರ್ಶನ ನೀಡಲಿದೆ. ಇನ್ನು ಶಕ್ತ್ಯೋತ್ಸವಕ್ಕೂ ಮುನ್ನ ಹಸಿ ಕರಗದ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಶಕ್ತ್ಯೋತ್ಸವಕ್ಕಾಗಿ ಹುಣ್ಣಿಮೆಗೂ ಮುನ್ನ ಧರೆಗಿಳಿದು ಬರಲಿದ್ದಾರೆ ದ್ರೌಪದಿ ದೇವಿ. ಹಾಗೆ ಬಂದ ದೇವಿಯನ್ನ ಕಂಕಳಲ್ಲಿ ಕೂರಿಸಿ ಕರೆತರಲಿದ್ದಾರೆ ಕರಗದ ಪೂಜಾರಿ. ನೇರವಾಗಿ ಧರ್ಮರಾಯ ಸ್ವಾಮಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾರೆ. ಬಳಿಕ ಹುಣ್ಣಿಮೆ ದಿನ ಪೂರ್ಣ ಸ್ವರೂಪಿಯಾದ ದೇವಿಗೆ ಶಕ್ತ್ಯೋತ್ಸವ ನಡೆಯುತ್ತೆ. ಇನ್ನು 16ನೇ ಬಾರಿಗೆ ಕರಗವನ್ನ ಹೊರಲಿದ್ದಾರೆ ಪೂಜಾರಿ ಜ್ಞಾನೇಂದ್ರ. ಇನ್ನು ಹಸಿ ಕರಗ ಅಂದ್ರೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಶಕ್ತ್ಯೋತ್ಸವಕ್ಕೂ ಮುನ್ನ ಹಸಿ ಕರಗ ನಡೆಯುತ್ತೆ. ದೇವತೆ ಮಗುವಿನ ರೂಪದಲ್ಲಿ ಬರ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಕಂಕುಳಲ್ಲಿ ಹೊತ್ಕೊಂಡು ದ್ರೌಪದಿ ಅಮ್ಮನ ಸ್ವಾಗತ ಆಗುತ್ತೆ. ಶಕ್ತ್ಯೋತ್ಸವಕ್ಕಾಗಿ ಹುಣ್ಣಿಮೆಗೂ ಮುನ್ನ ಧರೆಗಿಳಿದು ಬರ್ತಾರೆ ದ್ರೌಪದಿ ದೇವಿ. ಹಾಗೆ ಬಂದ ದೇವಿಯನ್ನ ಕಂಕಳಲ್ಲಿ ಕೂರಿಸಿ ಕರ್ಕೊಂಡು ಬರ್ತಾರೆ ಕರಗದ ಪೂಜಾರಿ. ನೇರವಾಗಿ ಧರ್ಮರಾಯ ಸ್ವಾಮಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಬಳಿಕ ಹುಣ್ಣಿಮೆ ದಿನ ಪೂರ್ಣ ಸ್ವರೂಪಿಯಾದ ದೇವಿಗೆ ಶಕ್ತ್ಯೋತ್ಸವ ನಡೆಯುತ್ತೆ. ಇನ್ನು 16ನೇ ಬಾರಿಗೆ ಕರಗವನ್ನ ಹೊರ್ತಾರೆ ಪೂಜಾರಿ ಜ್ಞಾನೇಂದ್ರ ಅವರು. ಇನ್ನು ಹಸಿ ಕರಗ ಅಂದ್ರೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಭೇಟಿ ವೇಳೆ ದರ್ಗಾದಿಂದ ನಿಂಬೆಹಣ್ಣು, ಖರ್ಜೂರವನ್ನ ಪಡೆಯಲಿದ್ದಾರೆ ತಾಯಿ ದ್ರೌಪದಿ. ಬಳಿಕ ಮುಸ್ಲಿಂ ಸಮುದಾಯವನ್ನ ಆಶೀರ್ವದಿಸಿ ಹೊರಡ್ತಾರೆ ದ್ರೌಪದಿ ದೇವಿ. ತವಕ್ಕಲ್ ಮಸ್ತಾನ್ ದರ್ಗಾಕ್ಕೆ ಕರಗ ಭೇಟಿ ನೀಡಲಿದ್ದು, ಈ ವೇಳೆ ದರ್ಗಾದಲ್ಲಿ ನಿಂಬೆಹಣ್ಣು ಹಾಗೂ ಖರ್ಜೂರ ವಿತರಣೆ ಮಾಡಲಾಗುತ್ತೆ. ಅಲ್ಲದೆ ಕರಗಕ್ಕೆ ದರ್ಗಾ ಕಮಿಟಿ ಹಾರ ಹಾಕಲಿದ್ದು, ಕರಗೋತ್ಸವಕ್ಕೆ ದುವಾ ಮಾಡಿ ಬೀಳ್ಕೊಡುಗೆ ನೀಡಲಿದ್ದಾರೆ. ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ತವಕ್ಕಲ್ ಮಸ್ತಾನ್ ಧರ್ಮರಾಯ ಸ್ನೇಹಿತರು ಅಂತ ಕರೆಯಲಾಗುತ್ತೆ. ಇನ್ನು ಐತಿಹಾಸಿಕ ದ್ರೌಪದಿ ದೇವಿ ಕರಗ ಮಹೋತ್ಸವಕ್ಕೆ ಮುಜರಾಯಿ ಇಲಾಖೆ ಸಕಲ ತಯಾರಿ ಮಾಡಿಕೊಂಡಿದೆ. ದೇವಸ್ಥಾನದ ಒಳಗೆ ತಗಲುವ ಖರ್ಚು ವೆಚ್ಚ ಮುಜರಾಯಿ ಇಲಾಖೆ ಭರಿಸಲಿದ್ದು, ಜಿಬಿಎ ದೇವಸ್ಥಾನದ ಹೊರಗಿನ ಖರ್ಚು ವೆಚ್ಚ ಭರಿಸುತ್ತೆ. ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಮೇರೆಗೆ ಮೈಸೂರು ದಸರಾ ಮಾದರಿಯಲ್ಲಿ ರಸ್ತೆಗಳಿಗೆ ದೀಪಾಲಂಕಾರ ಮಾಡಲಾಗಿದೆ. ಕರಗ ಹೋಗುವ ಜಾಗದಲ್ಲಿ ರಸ್ತೆ ಗುಂಡಿ ಮುಚ್ಚಲಾಗಿದೆ. ಮೊಬೈಲ್ ಟಾಯ್ಲೆಟ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಕರಗ ಸಾಗುವ ಹಾದಿಯುದ್ದಕ್ಕೂ ವಿದ್ಯುತ್ ದೀಪಗಳಲ್ಲಿ ಯಾವುದೇ ತೊಂದರೆಯಾಗದಂತೆ ನಿಗಾ ವಹಿಸಲಾಗಿದೆ. ಮುಜರಾಯಿ ಇಲಾಖೆ 80ರಿಂದ 90 ಲಕ್ಷವನ್ನ ದೇವಸ್ಥಾನದ ಒಳಗಿನ ವ್ಯವಸ್ಥೆಗೆ ಖರ್ಚು ಮಾಡಲಿದೆ. ಜಿಬಿಎ 1 ಕೋಟಿ ಹಣವನ್ನ ದೇವಸ್ಥಾನದ ಹೊರಗೆ ಖರ್ಚು ಮಾಡಲಿದೆ. ಈ ಬಾರಿ ಕರಗಕ್ಕೆ ಅಂದಾಜು 1.90 ಕೋಟಿ ವೆಚ್ಚದಲ್ಲಿ ನಡೆಯಲಿದೆ.
ಇನ್ನು ಬೆಂಗಳೂರಿನ ಹೂವಿನ ಕರಗ ಯಾವ ಮಾರ್ಗದಲ್ಲಿ ಸಾಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಅತ್ಯಂತ ವೈಭವ ವಿಜೃಂಭಣೆಯಿಂದ ನಡೆಯಲಿದೆ ನಮ್ಮ ಬೆಂಗಳೂರು ಕರಗ. ಈ ಉತ್ಸವವನ್ನು ನೋಡೋದಕ್ಕೆ ಸಾವಿರಾರು ಜನ ಕಾಯ್ತಿದ್ದಾರೆ. ಎಲ್ಲಾ ಜನಾಂಗದವರು, ಎಲ್ಲಾ ಧರ್ಮದವರು ಗಲ್ಲಿ ಗಲ್ಲಿಗಳಲ್ಲಿ, ಎಲ್ಲಾ ರಸ್ತೆಗಳಲ್ಲಿ ಹೂ ಚೆಲ್ಲಿ ಪೂಜೆ ಮಾಡಿ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ಹಾಗಾದ್ರೆ ಯಾವೆಲ್ಲ ರಸ್ತೆಗಳಲ್ಲಿ ಮೆರವಣಿಗೆ ಹೊರಡಲಿದೆ ಅಂತ ಹೇಳ್ತೀವಿ ನೋಡಿ. ಕರಗ ಸಾಗುವ ಮಾರ್ಗ ಈ ರೀತಿ ಇದೆ. ಮೊದಲಿಗೆ ಧರ್ಮರಾಯ ಸ್ವಾಮಿ ದೇಗುಲ, ಕುಂಬಾರಪೇಟೆ, ತಿಗಳರಪೇಟೆ, ನಗರ್ತಪೇಟೆ, ರಾಜ ಮಾರ್ಕೆಟ್ ಸರ್ಕಲ್, ಅವೆನ್ಯೂ ರಸ್ತೆ, ಕೋಟೆ ಆಂಜನೇಯ ಸ್ವಾಮಿ ದೇಗುಲ, ಸಿಟಿ ಮಾರ್ಕೆಟ್ ಸರ್ಕಲ್, ಪೊಲೀಸ್ ರಸ್ತೆ, ಕಾಟನ್ ಪೇಟೆ ರಸ್ತೆ, ಮಸ್ತಾನ್ ಸಾಬ್ ದರ್ಗಾ, ಬಳೆಪೇಟೆ ಸರ್ಕಲ್, ಅಣ್ಣಮ್ಮ ದೇವಿ ದೇವಸ್ಥಾನ, ಕಬ್ಬನ್ ಪೇಟೆ ಮುಖ್ಯ ರಸ್ತೆ, ಹಾಗೆ ಕೊನೆಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನ ತಲುಪುತ್ತೆ. ಕರಗದ ಹಿನ್ನೆಲೆಯಲ್ಲಿ ಧರ್ಮರಾಯ ಸ್ವಾಮಿ ದೇಗುಲ ಸಂಪರ್ಕ ರಸ್ತೆ ಬಂದ್ ಮಾಡಲಾಗಿದ್ದು, ಟೌನ್ ಹಾಲ್ ಮುಂಭಾಗ ಕಾರ್ಪೊರೇಷನ್ ತಲುಪಬೇಕಾಗುತ್ತೆ. ಎಸ್ಜೆ ಪಾರ್ಕ್ ಜಂಕ್ಷನ್ ಬಂದ್ ಮಾಡಲಿರುವ ಪೊಲೀಸರು ಟೌನ್ ಹಾಲ್, ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪಾರ್ಕಿಂಗ್ಗೆ ಅವಕಾಶ ನೀಡಿದ್ದಾರೆ. ಮಧ್ಯರಾತ್ರಿ ಕರಗಕ್ಕೆ ಪೊಲೀಸ್ ಇಲಾಖೆ ಸಜ್ಜಾಗಿದ್ದು 1,000 ಜನ ಪೊಲೀಸರು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. 1 ಜಂಟಿ ಪೊಲೀಸ್ ಆಯುಕ್ತ, 3 ಡಿಸಿಪಿ, 10 ಎಸಿಪಿ, 30 ಇನ್ಸ್ಪೆಕ್ಟರ್, 100 ಪಿಎಸ್ಐಗಳು, 700 ಕಾನ್ಸ್ಟೇಬಲ್, ಕೆಎಸ್ಆರ್ಪಿ ತುಕಡಿ ಬಳಸಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಈ ಬಾರಿಯೂ ಸುಮಾರು 10 ರಿಂದ 15 ಲಕ್ಷ ಭಕ್ತರು ಕರಗ ವೀಕ್ಷಣೆಗೆ ಆಗಮಿಸುವ ನಿರೀಕ್ಷೆ ಇದೆ. ಎಸ್ಪಿ ರಸ್ತೆ, ಓಟಿಸಿ ರಸ್ತೆಯಲ್ಲಿ ಈ ಟಾಯ್ಲೆಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ.